ರಣಭೀಕರ ವರುಣಾರ್ಭಟಕ್ಕೆ ಬೆಂಗಳೂರು ತತ್ತರಿಸಿ ಹೋಗಿದೆ. ರಾತ್ರಿ ಸುರಿದಿರುವಂತಹ ಮಳೆಯಿಂದಾಗಿ ಹಲವು ಅವಾಂತರಗಳೇ ಸೃಷ್ಟಿಯಾಗಿವೆ. ಬೆಂಗಳೂರಿನಲ್ಲಿ ನಿನ್ನೆ ಸುರಿದಿರುವಂತಹ ಒಂದು ಮಳೆ ಸಾಕಷ್ಟು ಸಮಸ್ಯೆಗಳನ್ನ ತಂದೊಡ್ಡಿದೆ. ಅಂಡರ್ ಪಾಸ್ಗಳು ಜಲಾವೃತವಾಗಿವೆ. ಪ್ರಮುಖ ರಸ್ತೆಗಳ ಮೇಲೆಲ್ಲವೂ ಕೂಡ ನೀರಿದೆ. ಮಳೆಗೆ ರಸ್ತೆಗಳು ಹಾಳಾಗ್ಬಿಟ್ಟಿವೆ. ಮೊದಲೇ ರಸ್ತೆಗಳು ಗುಂಡಿ ಬಿದ್ದಿದ್ವು. ಈಗ ತಾನೇ ಶಿವನೇ ಅಂತ ಹೇಳಿ ಒಂದಷ್ಟು ಗುಂಡಿಗಳನ್ನ ಮುಚ್ಚಿದ್ರು. ಆದರೆ ಆ ಗುಂಡಿಗಳನ್ನು ಮುಚ್ಚಿರೋದೆಲ್ಲ ಕಿತ್ತೋಗಿದೆ ಈಗ, ಯಾಕಂದ್ರೆ ನೆನ್ನೆ ಸುರಿದಿರುವಂತಹ ಮಳೆಯಿಂದಾಗಿ. ಮೊದಲೇ ಇವ್ರು ಮಾಡಿದಂಥ ಕಾಮಗಾರಿಗಳು ಎಲ್ರಿಗೂ ಕೂಡ ಗೊತ್ತು. ಆ ದೇವರಿಗೆ ಪ್ರೀತಿ ಇವ್ರು ಮಾಡೋ ಕಾಮಗಾರಿ. ಒಂದು ಪರ್ಫೆಕ್ಟ್ ಆಗಿರಲ್ಲ, ಅಟ್ಲೀಸ್ಟ್ ಒಂದು 10 ವರ್ಷ 12 ವರ್ಷ ಬರುತ್ತೆ ಅನ್ನೋಂಥದ್ದಿಲ್ಲ. ಏನಿದ್ರು ಕೂಡ 1 ವರ್ಷಕ್ಕಷ್ಟೇ ಇವ್ರ ಕಾಮಗಾರಿ. ಅಂಥದ್ರಲ್ಲಿ ಮಳೆ ಹೊಡೆದ್ರಂತೂ ಮುಗೀತ್ ಕಥೆ. ಸೊ ಅದೇ ಕಥೆ ಆಗಿದೆ ಇವತ್ತು ಬೆಂಗಳೂರಿನಲ್ಲಿ. ಮೊದಲೇ ಗುಂಡಿ ಬಿದ್ದಂಥ ರಸ್ತೆಗಳು, ಆ ಗುಂಡಿ ಮುಚ್ಚೋದಕ್ಕೆ ಅಂತ ಹೇಳಿ ಹೋಗಿ ಅದಕ್ಕೆ ಏನೋ ಒಂದು ಜಲ್ಲಿಕಲ್ಲು ಹಾಕಿ ಡಾಂಬರ್ ಹಾಕಿ ಹೋಗಿದ್ರು. ಅದೆಲ್ಲವೂ ಕೂಡ ಕಿತ್ತೋಗಿದೆ. ಮತ್ತದೇ ಅಧ್ವಾನ. ಬೆಂಗಳೂರಿನಲ್ಲಿ ಯಾಕಾದರೂ ಮಳೆ ಬರುತ್ತೋ ಅಂತ ಹೇಳಿ ಪರಿಸ್ಥಿತಿ ಇದೆ ನೋಡಿ. ಒಂದು ಕಡೆ KR ಮಾರ್ಕೆಟು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಹೂಗಳೆಲ್ಲ ಕೊಳೆತು ಹೋಗಿವೆ, ಕೊಚ್ಕೊಂಡು ಹೋಗಿವೆ ನೀರಿನಲ್ಲಿ. ಇನ್ನೊಂದು ಕಡೆ ಸರ್ಜಾಪುರ ಮುಖ್ಯ ರಸ್ತೆಯಲ್ಲಿ ನೀರು ರಸ್ತೆ ಮೇಲೆ ಹರಿತಾ ಇರುವಂಥ ದೃಶ್ಯ. ವಾಹನಗಳು ಅದರಲ್ಲೇ ಹೋಗಬೇಕಾದಂಥ ಅನಿವಾರ್ಯತೆ. ಇನ್ನು ರಿಚ್ಮಂಡ್ ಟೌನ್ನ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ನೋಡಿ, ರಸ್ತೆಗಳ ಮೇಲೆ ಸುಮಾರು 1/2 ಅಡಿ 1 ಅಡಿಯಷ್ಟು ನೀರು ನಿಂತಿದೆ. ಅದರಲ್ಲೇ ವಾಹನ ಸವಾರರು ವಾಹನಗಳನ್ನು ಓಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಈ ನಿಂತಿರುವಂಥ ನೀರಿನಲ್ಲಿ ಏನಾದರೂ ಕಾರು ಅಥವಾ ಬೈಕು ಹೋಗುವಾಗ ಸೈಲೆನ್ಸರಲ್ಲಿ ನೀರು ನುಗ್ಗಿ ಅಲ್ಲೇನಾದರೂ ಆಫ್ ಆಯಿತು ಗಾಡಿ ಅಂತ ಹೇಳಿದ್ರೆ ಮತ್ತೆ ಸ್ಟಾರ್ಟ್ ಆಗಲ್ಲ. ತಳ್ಕೊಂಡೇ ಹೋಗಬೇಕು, ತೊಗೊಂಡೋಗಿ ಗ್ಯಾರೇಜಿಗೆ ಬಿಡಬೇಕು, ₹1000 ಖರ್ಚು ಮಾಡಬೇಕು, ಗಾಡಿ ರೆಡಿ ಮಾಡಿಸ್ಬೇಕು. ಇಂಥ ಪರಿಸ್ಥಿತಿ ಬೆಂಗಳೂರಿಗೆ. ಯಾಕಾದರೂ ಬರುತ್ತೋ ಮಳೆ ಬೆಂಗಳೂರಿಗೆ ಅನ್ನೋ ರೀತಿಯಲ್ಲಿ ಈಗ ಭಾಸವಾಗ್ತಾ ಇದೆ ಬೆಂಗಳೂರಿಗರಿಗೆ. ಬೆಂಗಳೂರಿನಲ್ಲಿ ಭಾರಿ ಮಳೆಗೆ ನಾನಾ ಅವಾಂತರಗಳೇ ಸೃಷ್ಟಿಯಾಗಿವೆ. ಒಂದು ಕಡೆ ಮಾನ್ಯತಾ ಟೆಕ್ ಪಾರ್ಕ್ ಫ್ಲೈಓವರ್ ಮೇಲೆ ನೀರು ಹರಿದಿದೆ. ಫ್ಲೈಓವರ್ ಮೇಲೆ ಹೊಳೆಯಂತೆ ಹರಿದಿದೆ ನೀರು. ಫ್ಲೈಓವರ್ ಮೇಲೆ ವಾಹನ ಸವಾರರು ಪರದಾಡಿದ್ದಾರೆ. ಗ್ರೌಂಡ್ ಲೆವೆಲಲ್ಲಿ ರಸ್ತೆಗಳ ಮೇಲೆ ನೀರು ಬರ್ತಾ ಇದೆ, ಅದು ಒಂದು ರೀತಿ. ಫ್ಲೈಓವರ್ ಮೇಲೂ ಕೂಡ ಬಿಟ್ಟಿಲ್ಲ. ಫ್ಲೈಓವರ್ ಮೇಲೂ ಕೂಡ ನೀರು ಹರಿತಾ ಇದೆ. ನೋಡಿ ಇಲ್ಲಿ, ಇದು ಫ್ಲೈಓವರ್ನ ಪರಿಸ್ಥಿತಿ. ಯಾಕೆ ಹೀಗೆ ಅನ್ನುವಂಥದ್ದನ್ನ ನೋಡಿದ್ರೆ, ಫ್ಲೈಓವರ್ ಮೇಲ್ಗಡೆ ನೀರನ್ನ ಸರಿಯಾಗವಾಗಿ ಬೇರೆ ಕಡೆಗೆ ಹರಿದು ಹೋಗೋ ರೀತಿಯಲ್ಲಿ ವ್ಯವಸ್ಥೆಗಳನ್ನ ಮಾಡಿಲ್ಲ, ಅಥವಾ ಮಾಡಿದ್ರು ಕೂಡ ಅದರೊಳಗಡೆ ಹೂಳು ತುಂಬಿಕೊಂಡಿರುತ್ತೆ. ಅದನ್ನ ಕ್ಲೀನ್ ಮಾಡುವಂತ ಗೋಜಿಗೆ ಹೋಗಿರಲ್ಲ. ಸೊ ಇದು ಸಮಸ್ಯೆ ಬೆಂಗಳೂರಿನಲ್ಲಿರೋದು. ಯಾಕಂದ್ರೆ ಮಳೆ ಇಲ್ಲದೇ ಇರೋ ಟೈಮ್ನಲ್ಲಿ ರಸ್ತೆಗಳನ್ನ ರೆಡಿ ಮಾಡ್ಕೊಳ್ಳೋಣ, ನೀರಿನ ಔಟ್ಲೆಟ್ಗಳನ್ನ ಸರಿಯಾಗಿ ನೋಡ್ಕೊಳ್ಳೋಣ, ನಿಭಾಯಿಸೋಣ. ಅದರಲ್ಲಿ ಏನಾದರೂ ಹೂಳು, ಅಫ್ಕೋರ್ಸ್ ಇಲ್ಲಿರುವಂಥ ಮಣ್ಣು, ಜಲ್ಲಿಕಲ್ಲು, ಏನೋ ಒಂದು ಧೂಳು ಎಲ್ಲವೂ ಸೇರ್ಕೊಂಡು ಅದು ಹೂಳು ತುಂಬಿಕೊಂಡಿರುತ್ತೆ ಒಳಗಡೆ. ಅದನ್ನ ಅಟ್ಲೀಸ್ಟ್ ಕ್ಲೀನ್ ಮಾಡಿ ಬಿಟ್ರೆ ಆಗ ನೀರು ನಿಲ್ಲೋದಿಲ್ಲ. ಅಟ್ಲೀಸ್ಟ್ ಫ್ಲೈಓವರ್ ಮೇಲಾದರೂ ನೀರು ನಿಲ್ಲದೆ ಇರೋ ರೀತಿಯಲ್ಲಿ ಆದರೂ ಖಂಡಿತವಾಗ್ಲೂ ಮಾಡ್ಬೋದು. ಅದೇನು ದೊಡ್ಡ ಕೆಲಸ ಅಲ್ಲ, ದೊಡ್ಡ ಏನೋ ಅದಕ್ಕೆ ಒಂದು ಕಾಮಗಾರಿ ಬೇಕು ಅನ್ನುವಂಥದ್ದಿಲ್ಲ. ಆದರೂ ನಿರ್ಲಕ್ಷ್ಯ ಅನ್ನುವಂಥದ್ದಂತೂ ಸ್ಪಷ್ಟ. ಇಲ್ಲಿ ಬೆಂಗಳೂರಿನಲ್ಲಿ ಯಾರ್ದೋ ಶಾಪ ತಟ್ಬಿಟ್ಟಿದೆಯಾ ಬೆಂಗಳೂರಿಗೆ ಅನ್ನೋ ರೀತಿಯಲ್ಲಿ ಭಾಸವಾಗುತ್ತೆ ಒಂದೊಂದ್ಸತಿ. ನೋಡಿ, ಇದು ವಿಪ್ರೋ ರೋಡು, ಅಲ್ಲೂ ಕೂಡ ನೀರು ನಿಂತಿರೋದು. ಅದರಲ್ಲೇ ರಸ್ತೆಯಲ್ಲೇ ನಡ್ಕೊಂಡು ಹೋಗುವಂಥದ್ದು, ಗಾಡಿ ಓಡಿಸ್ಕೊಂಡು ಹೋಗುವಂಥ ಪರಿಸ್ಥಿತಿ ವಾಹನ ಸವಾರರದು. ಇನ್ನೊಂದು ಮಾನ್ಯತಾ ಟೆಕ್ ಪಾರ್ಕ್ನ ಫ್ಲೈಓವರ್. ಇನ್ನು ಬೆಂಗಳೂರಿನ ಹೊಸ ರೋಡ್ನಲ್ಲೂ ಕೂಡ ಭಾರೀ ಸಮಸ್ಯೆಗಳಾಗ್ತಾ ಇವೆ. ಕೆರೆ ಅಂತ ಆಗ್ಬಿಟ್ಟಿದೆ. ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಸರ್ಕಸ್ ಮಾಡ್ಕೊಂಡೇ ಹೋಗಬೇಕಾದಂಥ ಪರಿಸ್ಥಿತಿ ಇದೆ. ಮಳೆಯಿಂದಾಗಿ ಹೊಸ ರೋಡ್ನಲ್ಲಿ ಹಲವೆಡೆ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಪ್ರಮುಖವಾಗಿ ಟ್ರಾಫಿಕ್ ಜಾಮ್ಗೆ ಸಮಸ್ಯೆ ಇರೋದೇ ಇದು. ಕಾರಣ ಇರೋದು ಒಂದು, ಹೆವಿ ವೆಹಿಕಲ್ಗಳೆಲ್ಲವೂ ಕೂಡ ಬರ್ತಾ ಇವೆ. ಪ್ರತಿ ದಿನ ಪ್ರತಿ ವಾರ ನೋಡಿದ್ರೆ ಅಷ್ಟು ವೆಹಿಕಲ್ಗಳು ರಿಜಿಸ್ಟರ್ ಆಗ್ತಾ ಇವೆ, ಹೊರಗಡೆ ಬರ್ತಾ ಇವೆ. ಇನ್ನು ಜೊತೆಗೆ ರಸ್ತೆಗಳು ಸರಿ ಇಲ್ಲ, ಅಲ್ಲಲ್ಲಿ ಗುಂಡಿ. ವಾಹನ ಸವಾರರು ಹೇಗೆ ಒಂದು ಸ್ಪೀಡಲ್ಲಿ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಅಟ್ಲೀಸ್ಟ್ ಒಂದು ಬೆಂಗಳೂರಿನಲ್ಲಿ ಒಂದು ರಸ್ತೆ ತೋರಿಸ್ಬಿಡಿ, ಒಂದಿಷ್ಟು ಕಿಲೋಮೀಟರ್ ಸ್ಪೀಡಲ್ಲಿ ಒಂದು ಸ್ಟ್ರೆಚ್ಚಲ್ಲಿ ನಾವು ಹೋಗ್ಬೋದು, ಗಾಡಿ ಓಡಿಸ್ಬೋದು ಅಂತೇಳಿ. ಎಲ್ಲೂ ಇಲ್ಲ. ನೀವು ಗೇರ್ ಶಿಫ್ಟ್ ಮಾಡ್ದಲೇ, ಸ್ಪೀಡನ್ನ ಕಂಟ್ರೋಲ್ ಮಾಡ್ದಲೇ ಹೋಗಕ್ಕೆ ಸಾಧ್ಯನೇ ಇಲ್ಲ ಬೆಂಗಳೂರಿನಲ್ಲಿ. ಅಂಥ ಪರಿಸ್ಥಿತಿ ಇದೆ. ಬಂಪರ್ ಟು ಬಂಪರ್ ಟ್ರಾಫಿಕ್ ಇರುತ್ತೆ. ಮೊದಲೇ ಗಾಡಿ ಓಡಿಸೋದ್ರಲ್ಲಿ ಹೈರಾಣಾಗ್ಬಿಟ್ಟಿರ್ತಾರೆ ಸವಾರರು. ಅದ್ರ ಜೊತೆಗೆ ಈ ಮಳೆ ಬೇರೆ ಸುರಿದ್ಬಿಟ್ರಂತೂ ಮುಗೀತ್ ಕತೆ. ಇದು ಬೆಂಗಳೂರಿನ ಹೊಸ ರೋಡ್ನ ಪರಿಸ್ಥಿತಿ. ಇನ್ನು ವಿಲ್ಸನ್ ಗಾರ್ಡನ್ BTS ರಸ್ತೆಯೂ ಕೂಡ ಹೊಳೆಯಂತಾಗಿತ್ತು. ರಸ್ತೆಯಲ್ಲಿ ನೀರು ನಿಂತು ವಾಹನ ಸವಾರರು ಪರದಾಡಿದ್ದಾರೆ. ಚರಂಡಿಗೆ ನೀರು ಹರಿದು ಹೋಗಿಲ್ಲ, ರಸ್ತೆಯಲ್ಲೇ ನೀರು ಹರಿತಾ ಇದೆ. ಅದರಿಂದಾಗಿ ರಸ್ತೆಯಲ್ಲಿ ನಿಂತಿರುವಂತಹ ನೀರಿನಿಂದಾಗಿ ಪರದಾಡ್ತಾ ಇದ್ದಾರೆ ಜನ. ಹೊಳೆ ಎಂತಾಗ್ಬಿಟ್ಟಿದೆ ನೋಡಿ ಈ ಒಂದು ದೃಶ್ಯಗಳು. ನಾವಾಗಲೇ ಮಾತಾಡ್ತಾ ಇದ್ವಿ, ಯಾಕೆ ಈ ಸಮಸ್ಯೆ ಅಂತ ಹೇಳಿದ್ರೆ, ನೀರು ಚರಂಡಿ ಒಳಗೆ ಹೋಗೋದಕ್ಕೆ ಇಲ್ಲಿ ಅನುವು ಮಾಡಿಕೊಟ್ಟಿಲ್ಲ. ಕರೆಕ್ಟಾಗಿ ಇರುತ್ತೆ, ಔಟ್ಲೆಟ್ಗಳಿವೆ, ಇಲ್ಲ ಅಂತ ಅಲ್ಲ. ನೀಟಾಗಿ ರಸ್ತೆಗೆ ನೀರು ಬಂದರೆ ಅದನ್ನೆಲ್ಲವನ್ನೂ ಕೂಡ ಚರಂಡಿಗೆ ಹೋಗಬೇಕು, ಅಲ್ಲಿಂದ ಅದು ಹರ್ಕೊಂಡು ಹೋಗಬೇಕು ಅನ್ನೋಂಥದ್ರ ಬಗ್ಗೆ ವ್ಯವಸ್ಥೆ ಮಾಡಿರ್ತಾರೆ ರಸ್ತೆ ನಿರ್ಮಾಣ ಮಾಡುವಾಗ.
ಆದರೆ ಅದು ಅಲ್ಲಲ್ಲಿ ಕಟ್ಟಾಗಿರುತ್ತೆ, ಮುರಿದು ಬಿದ್ದಿರುತ್ತೆ, ಅದರೊಳಗಡೆ ಹೂಳು ತುಂಬಿಕೊಂಡಿರುತ್ತೆ. ಅದನ್ನು ಸರಿಪಡಿಸುವಂಥ ಗೋಜಿಗೆ ಹೋಗಿರಲ್ಲ. ಸ್ಥಳದಿಂದ ನಾವು ಪ್ರತಿನಿಧಿ ಶಾಂತಮೂರ್ತಿ ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ಬನ್ನಿ ನೋಡೋಣ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ತಡರಾತ್ರಿಯಿಂದ ಕೂಡ ಮಳೆ ಬರ್ತಾ ಇದೆ. ಸಾಕಷ್ಟು ಏರಿಯಾಗಳಲ್ಲಿ ಈಗಾಗಲೇ ಮಳೆಯಿಂದ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿರುವಂತದ್ದು. ನಾನೀಗ ವಿಲ್ಸನ್ ಗಾರ್ಡನ್ ನ BTS ರಸ್ತೆಯಲ್ಲಿ ಇದ್ದೀನಿ. ಈ ರಸ್ತೆಯಲ್ಲಿ ಗಮನಿಸ್ತಾ ಇದ್ರೆ ಕಂಪ್ಲೀಟ್ ಆಗಿ ಇಡೀ ರಸ್ತೆ ಜಲಾವೃತ ಆಗಿದೆ. ಅಂದ್ರೆ ರಸ್ತೆ ತುಂಬಾ ನೀರು ನಿಂತಿರುವಂತದ್ದು. ಅಂದ್ರೆ ಬೆಳಗ್ಗೆ ತನಕ ಬಂದಂತ ಮಳೆ ಏನಿತ್ತು ಇದರಿಂದ ಆ ಚರಂಡಿಗೆ ನೀರು ಹರಿದು ಹೋಗ್ತಾ ಇಲ್ಲ. ಇದರಿಂದ ರಸ್ತೆ ಮೇಲೆ ಆ ನೀರು ನಿಂತಿದೆ. ಆ ನಿಂತ ನೀರಲ್ಲೇ ವಾಹನ ಸವಾರರು ಕೂಡ ಓಡಾಡುವಂತ ಸ್ಥಿತಿ ನಿರ್ಮಾಣ ಆಗಿದೆ. ಗಮನಿಸ್ತಾ ಇದ್ರ ದೃಶ್ಯಗಳಲ್ಲೂ ಕೂಡ ಈಗಾಗಲೇ ಸಾಕಷ್ಟು ವಾಹನ ಸವಾರರು ಈ ರಸ್ತೆಯಲ್ಲಿ ಸಂಚಾರವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಆ ಓಡಾಡುವಂತ ಸಂದರ್ಭದಲ್ಲಿ ಮಳೆ ನೀರಿನ ಜೊತೆಗೆ ಒಳಚರಂಡಿಯ ನೀರು ಕೂಡ ಮಿಕ್ಸ್ ಆಗಿರುವಂತದ್ದು. ಇದರಿಂದ ವಾಹನ ಸವಾರರು ನಿಂತಿರುವ ನೀರಿನಲ್ಲೇ ಓಡಾಡುವಂತ ದೃಶ್ಯಗಳು ಕಂಡು ಬರ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಜನರು ಕೂಡ ಮಳೆಯ ನೀರಿನಿಂದಾಗಿ ಪರದಾಡ್ಕೊಂಡೆ ಓಡಾಡುವಂತ ಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಯಾಕಂದ್ರೆ ಇಡೀ ರಸ್ತೆಯಲ್ಲಿ ಕಂಪ್ಲೀಟ್ ಆಗಿ ನೀರು ನಿಂತಿರುವಂತದ್ದು. ಎರಡು ಕಡೆಯನ್ನು ಒಳಚರಂಡಿ ವ್ಯವಸ್ಥೆಯನ್ನು ಮಾಡಿದರೆ ಆ ಒಂದು ಚರಂಡಿಯಲ್ಲಿ ನೀರು ಹೋಗ್ತಾ ಇಲ್ಲ. ಇದರಿಂದ ವಾಹನ ಸವಾರರು ನಿಂತಿರೋ ನೀರಿನಲ್ಲೇ ಓಡಾಡ್ತಾ ಇದ್ದಾರೆ. ಇನ್ನು ಅಕ್ಟೋಬರ್ 15ನೇ ತಾರೀಕಿನ ತನಕ ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನ ಕೂಡ ಹವಾಮಾನ ಇಲಾಖೆ ಘೋಷಣೆಯನ್ನ ಮಾಡಿರುವಂತದ್ದು. ಸದ್ಯ ನಿನ್ನೆ ರಾತ್ರಿಯಿಂದ ಕೂಡ ರಾಜಧಾನಿಯಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಮಳೆ ಆಗ್ತಾ ಇತ್ತು. ಜೊತೆಗೆ ಬೆಳಿಗ್ಗೆ ಆದ್ರೂ ಕೂಡ ಇನ್ನು ಮೋಡ ಕವಿದ ವಾತಾವರಣ ನಿರ್ಮಾಣ ಆಗಿದೆ. ಜೊತೆಗೆ ಒಂದಷ್ಟು ಕಡೆಗಳಲ್ಲಿ ತುಂತುರು ಮಳೆ ಕೂಡ ಆಗ್ತಾ ಇರುವಂತದ್ದು. ಆದ್ರೆ ಬೆಂಗಳೂರಿನಲ್ಲಿ ಒಂದು ಮಳೆ ಬಂದ್ರೆ ಸಾಕು ಆ ರಸ್ತೆಗಳು ಜಲಾವೃತ ಆಗುತ್ತೆ. ಅದೇ ರೀತಿಯಲ್ಲಿ ಈ ಒಂದು ರಸ್ತೆ ಕೂಡ ಕಂಪ್ಲೀಟ್ ಆಗಿ ಜಲಾವೃತ ಆಗಿದೆ. ಒಟ್ಟಿನಲ್ಲಿ ಈ ಒಂದು ಮಳೆಯಿಂದಾಗಿ ಇನ್ನು ಅಕ್ಟೋಬರ್ 15ನೇ ತಾರೀಕಿನ ತನಕ ರಾಜಧಾನಿಯ ಜನರಿಗೆ ಸಂಕಷ್ಟ ಎದುರಾಗುತ್ತೆ. ಆದ್ರೆ ಮಳೆಯ ಪರಿಣಾಮ ಯಾವ ರೀತಿ ಇರುತ್ತೆ, ಜೊತೆಗೆ ರಾಜಧಾನಿಯ ಜನರಿಗೆ ಏನೆಲ್ಲ ಸಂಕಷ್ಟ ಎದುರಾಗುತ್ತೆ ಅನ್ನೋದು ಇನ್ನಷ್ಟೇ ಕಾದು ನೋಡಬೇಕಿರುವಂತದ್ದು. ಕ್ಯಾಮರಾ ಪರ್ಸನ್ ಜಗನ್ ಜೊತೆ ಶಾಂತಮೂರ್ತಿ, TV9 ಬೆಂಗಳೂರು. ಇನ್ನು ಬೆಂಗಳೂರಿನಲ್ಲಿ ಮಳೆಗೆ ಡಾಂಬರ್ ಎಲ್ಲ ಕಿತ್ತು ಬರ್ತಾ ಇದೆ. ಈಗಷ್ಟೇ ರಸ್ತೆ ರೆಡಿ ಮಾಡಿದೀವಿ, ರಿಪೇರಿ ಮಾಡಿದೀವಿ, ಗುಂಡಿ ತುಂಬಿಸಿದೀವಿ ಅಂತ ಹೇಳ್ತಾ ಇದ್ದವರು ಈಗ ಒಂದೇ ಒಂದು ಮಳೆ ಹೊಡೆತಕ್ಕೆ ರಸ್ತೆ ಮೇಲಿರುವಂತಹ ಟಾರ್ ಎಲ್ಲ ಕಿತ್ತು ಹೋಗ್ತಾ ಇದೆ. KR ಮಾರ್ಕೆಟ್ ಭಾಗದಲ್ಲಂತೂ ಗುಂಡಿಗಳು ಮತ್ತೆ ಈಗ ಗೋಚರಿಸ್ತಾ ಇದೆ. ಸಿರ್ಸಿ ಸರ್ಕಲ್ ಬಳಿ ವಾಹನ ಸವಾರರಿಗೆ ನರಕಯಾತನೆ. ಯಾಕೆಂದ್ರೆ ಬಾಯಿ ತೆರೆದು ಕೂತಿವೆ ಬಲಿಗಾಗಿ ಗುಂಡಿಗಳು. ಅದರಲ್ಲೂ ಮಳೆ ನೀರಂತೂ ನಿಂತ್ಕೊಬಿಟ್ರೆ ಅದರಲ್ಲಿ ಗುಂಡಿ ಎಲ್ಲಿದೆ, ನೀರು ಎಲ್ಲಿ ನಿಂತಿದೆ ಏನೂ ಗೊತ್ತಾಗೋದಿಲ್ಲ. ಅದನ್ನು ತಪ್ಪಿಸೋದಕ್ಕೆ ಹೋಗಿ ಹಲವಾರು ಆಕ್ಸಿಡೆಂಟ್ಗಳಾಗಿ ಹಲವಾರು ಜನ ಪ್ರಾಣ ಬಿಟ್ಟಿರುವಂಥ ಉದಾಹರಣೆಗಳು ಕೂಡ ಇದೆ. ನೋಡಿ, ಈ ಥರದ ಒಂದು ಯಮಸ್ವರೂಪಿ ಗುಂಡಿಗಳು ಈಗ ಅಲ್ಲಲ್ಲಿ ನಿರ್ಮಾಣವಾಗ್ತಾ ಇವೆ ಮತ್ತೆ. ಸೊ ಇಲ್ಲಿ ಒಂದೇ ಅಲ್ಲ, ಇನ್ನು ಬೇಕಾದಷ್ಟು ಕಡೆ ಬೆಂಗಳೂರಿನಲ್ಲಿ ಇಂಥದ್ದೇ ಪರಿಸ್ಥಿತಿ. ಯಾವ ರಸ್ತೆ ಮೇಲೆ ಹೋದರೂ ಕೂಡ ನಿಮಗೆ ಗುಂಡಿಗಳು ಇಲ್ಲದೆ ಇರುವಂಥ ರಸ್ತೆ ಒಂದೂ ಇಲ್ಲ. ಇತ್ತೀಚೆಗಷ್ಟೇ ಅಟ್ಲೀಸ್ಟ್ ಅದನ್ನು ಸರಿಪಡಿಸ್ತೀವಿ ಅಂತ ಹೇಳಿ ಗುಂಡಿಗಳನ್ನು ಮುಚ್ಚೋ ಕೆಲಸ ಮಾಡಿದರು. ಏನೋ ಓಕೆ, ಇಷ್ಟೆಲ್ಲ ಆಗ್ತಾ ಇದೆ, ಅಧ್ವಾನಗಳು ಅಟ್ಲೀಸ್ಟ್ ಈಗಲಾದರೂ ಎಚ್ಚೆತ್ಕೊಂಡಿದ್ದಾರಲ್ಲ, ಗುಂಡಿ ಮುಚ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ನಿಟ್ಟುಸಿರು ಬಿಟ್ಟಿದ್ರು ವಾಹನ ಸವಾರರು, ಬೆಂಗಳೂರಿಗರು. ಆದರೆ ಈಗ ಈ ಮಳೆಯಿಂದಾಗಿ ಮತ್ತೆ ಕಿತ್ತೋಗಿದ್ರು. ಅಂದರೆ ಇವ್ರು ಮಾಡುವಂಥ ಕಾಮಗಾರಿ ಆ ಮಟ್ಟಿಗೆ ಇರುತ್ತೆ ಅಂತ. ಒಂದು ನೀಟಾಗಿ ಅದನ್ನು ಗುಂಡಿ ಮುಚ್ಚಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದು ಸೈಂಟಿಫಿಕ್ ಆಗಿ ಅದಕ್ಕೆ ಅಪ್ರೋಚ್ ಇರಬೇಕು, ಅದು ಗೊತ್ತಿಲ್ಲ.